ನಮಸ್ಕಾರ ರೀ. ನಿಮ್ಮ ಮನೆ ಮಗಳು ಶ್ರೀದೇವಿ ಹಿರೇಮಠ ಮಾಡುವ ನಮಸ್ಕಾರ. ಈಗೊಂದು ಟಾಪಿಕ್ ಹೇಳಕತ್ತೀನಿ ರೀ. ಒಂದು ಹೆಣ್ಣಿನ ಬಗ್ಗೆ ಹೇಳಕತ್ತೀನಿ ರೀ. ಹೆಣ್ಣಿಲಿಂದ ಮನೆ ಬೆಳಗ್ತೈತೆ ರೀ, ಹೆಣ್ಣಿಲಿಂದ ಮನೆ ಹೊಡಿತೈತೆ ರೀ. ಹಾಂ ರೀ. ಅದಕ್ಕೆ ಏನಪ್ಪ ಅಂದ್ರೆ ಕಷ್ಟ ಅಂದ್ರೆ ಹೆಣ್ಣಿಗೆ ಎಲ್ಲರಿಗೂ ಕಷ್ಟ ಬರ್ತೈತೆ ರೀ. ಹೆಣ್ಣು ಅಂದ್ರೆ ಎಲ್ಲರಿಗೂ ಕಷ್ಟ ರೀ. ಅದಕ್ಕೆ ಕೆಲವೊಬ್ಬರು ಏನು ಮಾಡ್ತಾರೆ, ಅದು ನಿಮ್ಮ ಜೀವನದಾಗೂ ಆಗಿರ್ಬೇಕು ರೀ. ಅದು ನೋಡಿರಿ, ಈ ಸದ್ಯ ನಮ್ಮ ಗಂಡ ಮನ್ಯಾಗ ನಮ್ಗೆ ತ್ರಾಸ ಐತಿ, ಹಿಂಗೈತಿ, ಗಂಡ ಹಿಂಗೆ ಮಾಡ್ತಾನೆ, ಅತ್ತೆ ಹಂಗೆ ಮಾಡ್ತಾನೆ ಅಂತ ನಾವು ಹೇಳಕತ್ತೀವಿ ಅಂದ್ರೆ ಯಾರೇ ಆಗಲಿ ರೀ, ಅವರೇ ಅಂತಿಲ್ಲ ಇವರೇ ಅಂತಿಲ್ಲ, ನಾವು ಇಷ್ಟ ಕಷ್ಟ ಹಿಂಗೈತಿ ಅಂತ ಹೇಳ್ಕೊಂಡು ಅಂದ್ರೆ ಇರಬೇಕು. ಗಂಡನ ಮನೆ ಐತೆ ಅದು. ಗಂಡ ಅಂದ್ರೆ ಅಣಿಸ್ಕೋಬೇಕು, ಅತ್ತೆ ಅಂದ್ರೆ ಅಣಿಸ್ಕೋಬೇಕು. ಏನಾಗ್ತದೆ, ಅತ್ತೇನು ಬಾದು ಸುರ್ತಾನ? ಗಂಡ ಕಟ್ಕೊಂಡು ಗಂಡ ಯಾರು ಅಂತಾರ, ಕಟ್ಕೊಂಡು ಗಂಡ ಅಂತಾನೆ ಅಣಿಸ್ಕೋಬೇಕು ಅಂತ ಹಿಂಗೆ ಅಂತಾರೆ. ಹಾಂ, ಬರೋಬ್ಬರಿ ಐತ್ರಿ, ಅವ್ರು ಹೇಳೋದು ತಪ್ಪು ಅನ್ನಂಗಿಲ್ಲ. ಅದೇ ತಮ್ಮ ಮಕ್ಳಿಗೆ ಹಂಗಾಯ್ತಂದ್ರೆ, ತಮ್ಮ ಮಕ್ಕಳಿಗೆ ಗಂಡ ಸೇರಲಿಲ್ಲ, ಅತ್ತೆ ಸೇರಲಿಲ್ಲ, ಯಾರೂ ಸೇರಲಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ತಮ್ಗೆ ತಾಯಿದ್ರಿ ಹೊಟ್ಟೆ ಉರಿಯಂಗಿಲ್ಲ ರೀ, ಉರಿತೈತಿಲ್ಲ. ಯವ್ವ ನನ್ನ ಮಗಳು ಕಷ್ಟದಾಗದ, ಯವ್ವ ನನ್ನ ಮಗಳಿಗೆ ಯಾರೂ ಸೇರಂಗಿಲ್ಲ, ಯವ್ವ ನನ್ನ ಮಗಳಿಗೆ ಹಿಂಗೆ ಮಾಡ್ತಾರೆ ಅಂತ ಜೀವ ಎಟ್ಟು ಚಡ್ಪಡಿಸ್ತೈತಿ. ಹಾಂ, ಅದನ್ನು ಹೆಣ್ಣು ಹಾಗೆ ಅಲ್ರಿ. ನನಗೆ ಕಷ್ಟ ಐತಿ ಅಂತ ಮನೆ ಮುಂದೆ ಬಂದು ಬೇಡ್ಕೊಂಡ್ರೆ ಹ್ಯಾಂಗಿದ್ದರೂ ಇರಬೇಕು ಅಂತ ಆ ಹೆಣ್ಣಿಗೆ ಅಂದು ಕಳಿಸ್ತಾರೆ. ಆದ್ರೆ ತಮ್ಮ ಮಕ್ಕಳಿಗಾದ್ರೆ ನನ್ನ ಮಗಳಿಗೆ ಹಿಂಗೆ ಆಯ್ತಲ್ಲ ಅಂತ ನೊಂದುತ್ತಾರೆ. ಹಾಂ, ನೋಡಿರಿ, ಇಲ್ಲಿದ್ದಿಲ್ಲೇ ಹ್ಯಾಂಗೈತೆ ನೋಡಿರಿ. ತಮ್ಮ ಹೊಟ್ಟೆ ಮಕ್ಕಳಿಗಂದು ಹಿಂಗೆ ರೀ, ಮತ್ತೊಬ್ರಿಗಂದ್ರೆ ಹಂಗೆ ರೀ. ದಯವಿಟ್ಟು ಯಾರೂ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಒಂದು ಹೆಣ್ಣಿನ ಅರ್ಥ ಮಾಡ್ಕೊ ಕಲೀರಿಪ್ಪ ಎಲ್ಲ.